ಕೊಡುವಂಥದ್ದು ಅದಕ್ಕೆ ಇದರಿಂದ ಹೊರಗೆ ಬರಬೇಕಾಗಿದೆ ಹೆಂಗೆ ಇದನ್ನು ನಾವು ಎಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಇವತ್ತು ರೈತರ ಮಾರ್ಗದಲ್ಲಿ ನಮ್ಮ ಕೈ ತೊಗೊಳ್ಬೇಕು ಅನ್ನೋದು ಭಾಳ ಸಲ ಹೇಳ್ತಾ ಬಂದಿದ್ದೀನಿ. ಇದನ್ನು ಈ ದಿಶೆಯಲ್ಲಿ ನೀವೆಲ್ಲರೂ ಚಿಂತನೆ ಮಾಡಿರಿ. ಯಾಕೆ ರೀ ಪ್ರತಿಯೊಂದು ಹಳ್ಳಿಗೆ ರೈತರನ್ನ ಮುಂದೆ ನೋಡಿ ಹೆಂಗೋ ಡಿ ಸಿ ಸಿ ಬ್ಯಾಂಕು ರೈತರದ್ದು ಅದ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕದ ಡಿ ಸಿ ಸಿ ಬ್ಯಾಂಕು ರೈತರು ಅದಾವೆ. ಲಾಭ ಇರ್ಬೋದು. ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಯಾಕೆ ಲಾಭದಾಗೈತೆ ಅಂದ್ರೆ ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಅವು ಸಾಲ ತೊಗೊಂಡು ಮುಟ್ಸೋದು ಮಾಡ್ತಾಯಿದ್ದಾರೆ. ಒಂದು ಸ್ವಲ್ಪ ಶ್ರೀಮಂತಿಗೆ ಹೆಚ್ಚಾಗ್ಯದ. ಮತ್ತು ರೈತರಿಗೂ ಒಂದು ಸ್ವಲ್ಪ ಸಾಲ ಸಿಗೋದ್ರಿಂದ ಇಲ್ಲೂ ಶ್ರೀಮಂತ ಆಗ್ಯದ. ಇದರಿಂದ ಅವರು ಬಡ್ಡಿ ಗಿಡಿ ತುಂಬ ರೆಗ್ಯುಲರ್ ಇಟ್ಕೊಂಡಿದ್ದರಿಂದ ಉಳಿದ ಕಡೆ ಫ್ಯಾಕ್ಟ್ರಿಗಳು ಕಡಿಮೆ ಇದ್ದಾವೆ. ಶುಗರ್ ಫ್ಯಾಕ್ಟ್ರಿ ಕಡಿಮೆ ಇದ್ದರೆ ಶುಗರ್ ಬೆಳೆಯೋದಿಲ್ಲ. ಹೀಗಾಗಿ ಅಲ್ಲೆಲ್ಲ ಸ್ವಲ್ಪ ಏನೋ ವೀಕ್ ಇದ್ದಾವೆ ಡಿ ಸಿ ಸಿ ಬ್ಯಾಂಕ್ಗಳು. ಅಂದ್ರೆ ಈ ಕಮರ್ಷಿಯಲ್ ಕಾಲ್ ಆಫರ್ನ ಒಂದು ಸ್ವಲ್ಪ ಲಾಭ ಅನಿಸ್ತದೆ. ಆದರೆ ರೈತರಿಗೆ ಎಷ್ಟು ಲಾಭ ಆಗೈತಿ ಅನ್ನೋಕ್ಕಿಂತಲೂ ಈ ಫ್ಯಾಕ್ಟ್ರಿ ಓನರ್ಗೆ ಲಾಭ ಆಗೈತಿ ಅನ್ನೋದು ಅಷ್ಟೇ ಗಮನಿಸ್ಬೇಕಾಗಿದೆ. ಅದಕ್ಕೆ ಈ ಹಿನ್ನೆಲೆಯಲ್ಲೇ ಒಂದಿಷ್ಟು ಪ್ರತಿಯೊಂದು ಹಳ್ಳಿ ಮತ್ತು PKPS ಅಂತ ಹೇಳ್ತಾ ಇದ್ದೀನಿ. ನೀವು ಪ್ರತಿ ಹಳ್ಳಿಗೂ ಒಂದು ಗೋಡೌನನ್ನು ಯಾಕೆ ನೀವು ಬೆಲೆ ಹತ್ತಬಾರ್ದು? ಗೋಡೌನ್ನ ಇಟ್ಟು ಮಾಡಿದ್ರಪ್ಪ ಅಂದ್ರೆ ಎಲ್ಲ ಬೆಳೆಗಳನ್ನು ಸ್ಟೋರೇಜ್ ಮಾಡಿ ಕಾಯಿಪಲ್ಯಗಳನ್ನ ಮಾರಬೇಕಾಗ್ತದೆ. ಆ ಮತ್ತು ಬೇರೆ ಅದಕ್ಕೆ ಶೈತ್ಯಾಗಾರ ಇಡೋದು ಮತ್ತೇನು ಮಾಡೋದು ಭಾಳ ಕಷ್ಟದ ಕೆಲಸ ಮಾಡಿದ್ರೆ ತಪ್ಪಲ್ಲ. ಬಟ್ ಮೊದಲು ಇದಾಗಿದೆ ಶೈತ್ಯಾಗಾರದಿಂದ ಇನ್ನೂ ಸ್ವಲ್ಪ ಹೆಚ್ಚು ಸರ್ಕಾರದ ಹೆಲ್ಪ್ ಬೇಕಾಗ್ತದೆ. ಇದು ನೀವು ಸ್ವತಃ ಲೋನ್ ತೊಗೊಂಡು ಮುಟ್ಸೋಂಗಿರ್ತೀರಿ. ಶೂನ್ಯ ಬಡ್ಡಿ ದರದಂಗೆ ಲೋನ್ ಸಿಗುವಂಥದ್ದು ತೊಗೊಳಂಥದ್ದು ಈ ಊರಿನ ಮೇಲೆ ತೊಗೊಳ್ಳೋದು, ಎಲ್ಲ ರೈತರ ಮೇಲೆ ತೊಗೊಳ್ಳೋದು. ಆ ಹಳ್ಳಿಯ ರೈತರ ಮೇಲೆ ತೊಗೊಂಡು ಸ್ಟೋರೇಜ್ ಮಾಡ್ರೆ ನೀವು ಅಲ್ಲಿ ಊರಾಗಿ ಬೆಳೀತಿರುವಂಥ ಬೆಳೆಗಳನ್ನ ಅಲ್ಲಿ ಸರಿಯಾಗಿ ತೆಗೆದಿಟ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಬೆಲೆ ಬಂದಾಗ ಮಾರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಬೇಕಾದಂಥ ವ್ಯಾಪಾರಿಗಳು ಸಹಿತ ಅಲ್ಲಿಗೆ ಬಂದು ತೊಗೊಂಡು ಹೋಗುವಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಈಗ APMC ಏನಾಗಿದಾರಪ್ಪ ತಾಲೂಕು ಮಟ್ಟದಲ್ಲೋ ಒಂದು ಹೋಬಳಿ ಮಟ್ಟಕ್ಕೆ ಮೇಲ್ಪಟ್ಟದಲ್ಲೋ ಪಟ್ಟಣಗಳಲ್ಲೋ ಎಲ್ಲರೂ ಆಗಿದಾವೆ.